ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಆಮೇಲೆ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಸೇಮ್ ಹೋಟೆಲ್ ಸ್ಟೈಲಲ್ಲೇ ನಾನು ಮಾಡ್ತಾ ಇರೋದು, ಸೇಮ್ ಅದೇ ಟೇಸ್ಟ್ ಬಂದಿದೆ. ತುಂಬ ಚೆನ್ನಾಗಿದೆ, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಸಖತ್ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು. ಆಮೇಲೆ ಇದನ್ನು ನಾವು ತಂದೂರಿ ರೊಟ್ಟಿ ಮತ್ತು ಬಟರ್ ನಾನು, ರೋಟಿ, ಕುಲ್ಚಾ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಬನ್ನಿ ಹಾಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಇಡೋಣ. ನೋಡಿ, ನೀರು ಒಂದು ತಟ್ಟೆ ಮುಚ್ಚಿಬಿಟ್ಟು ನೋಡಿ, ನೀರು ಬಿಸಿಯಾಗಿದೆ. ಇವಾಗ ನಾನು ಒಂದು ಗಟ್ಟಿ ಹಿಡಿ ಪಾಲಕ್ ಸೊಪ್ಪು ತೊಗೊಂಡಿದ್ನಲ್ವ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ನೀರಲ್ಲೇ ಬೇಯಿಸ್ಕೊಳ್ಳೋಣ. ಬೇಗ ಬೇಯುತ್ತೆ ಪಾಲಕ್ ಸೊಪ್ಪು, 5 ನಿಮಿಷ ಆದರೆ ಸಾಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಸೊಪ್ಪೆಲ್ಲ, ಕಲರೆಲ್ಲ ನೋಡಿ ಎಷ್ಟು ಚೇಂಜ್ ಆಗಿದೆ. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸೊಪ್ಪನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ನೀರನ್ನ ಹಾಗೆ ಇಟ್ಕೊಳ್ಳೋಣ. ಆಮೇಲೆ ಗ್ರೇವಿಗೆ ಯೂಸ್ ಮಾಡ್ಕೋಬೋದು. ಅದೇ ನೀರನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಪಾಲಕ್ ಸೊಪ್ಪನ್ನ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ನೋಡಿ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಆಮೇಲೆ 1 ಇಂಚಷ್ಟು ಹಸಿ ಶುಂಠಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ನೈಸಾಗಿ ಪೇಸ್ಟ್ ಆಗಬೇಕು. ಇದು ಪಾಲಕ್ದು ಸೊಪ್ಪಿಂದು ಇದೆಲ್ಲ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು, ನೆಕ್ಸ್ಟ್ ಇವಾಗ ನಾನು ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಬೆಣ್ಣೆ ಕರಗ್ತಾ ಇದೆ. ಬೆಣ್ಣೆ ಇದು ಕರಗಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಬೆಣ್ಣೆ ಎರಡೂ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ಇದು ಬಿಸಿ ಆದಮೇಲೆ ಇದಕ್ಕೆ ನಾನು ಇದು 200 ಗ್ರಾಮ್ನ ಪನ್ನೀರ್ ತೊಗೊಂಡಿದ್ದೀನಿ. ಆ ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಿಸಿಯಾಗಿದೆ ಅಲ್ವಾ ಎಣ್ಣೆ ಬೆಣ್ಣೆ, ಇದಕ್ಕೆ ನಾನು ಪನ್ನೀರ್ದೆಲ್ಲ ಕಟ್ ಮಾಡ್ಕೊಂಡಿರ್ತೀನಲ್ವ ಪನ್ನೀರು, ಅದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿಯಲ್ಲಿ ಪನ್ನೀರು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಂಗೆ ಹಸಿದು ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಈ ಥರ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಗ್ರೇವಿ ಮತ್ತು ಪನ್ನೀರ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೆ ನಾನು ಈ ಥರ ನೀಟಾಗಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಇದು ಕ್ರಿಸ್ಪಿನ ಅನಿಸುತ್ತೆ, ಚೆನ್ನಾಗಿ ಬರುತ್ತೆ ಇದು. ನೋಡಿ ಇವಾಗ ಇಷ್ಟ ಆಗಿದೆ ಸಾಕು. ಈ ಪನ್ನೀರೆಲ್ಲ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಆಮೇಲೆ ಇದೇ ಬಾಣಲಿಯಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ. ಇದೇ ಎಣ್ಣೆ ಬೆಣ್ಣೆ ಇರುತ್ತಲ್ವ, ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನೂ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ ಇವಾಗ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಬೆಣ್ಣೆನೂ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಇದನ್ನು ಕಾದಿದೆ. ಇನ್ನು ಒಗ್ಗರಣೆಗೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ನಾನು ಸೋಂಪು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಪಲಾವ್ ಎಲೆ ಆಮೇಲೆ ಇದು ಚಕ್ಕೆನ 1 ಇಂಚಷ್ಟು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಈ ಥರ ಪೀಸ್ ಮಾಡಿ ಹಂಗೆ ಡೈರೆಕ್ಟಾಗೆ ಹಾಕೋದು. ಇದು ಎಲ್ಲ ಎಣ್ಣೆಯಲ್ಲಿ ಸ್ಮೆಲ್ ಬಿಡಲಿ, ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದು ಒಗ್ಗರಣೆಗೆ ಇದು ಎಣ್ಣೆಯಲ್ಲೇ ಫ್ರೈ ಆದಮೇಲೆ ಇವಾಗ ಒಗ್ಗರಣೆಗೆ ನಾವು ಇದೇ ಒಗ್ಗರಣೆಗೆ ಈರುಳ್ಳಿ ಹಾಕೋಣ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ ನಾನು ಈರುಳ್ಳಿ. ಚಿಕ್ಕದಾದರೆ 2 ಈರುಳ್ಳಿ ತಗೊಳ್ಳಿ. ನೀಟಾಗಿ ಎಲ್ಲ ಫ್ರೈ ಆಗಲಿ ಇದು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು 1 ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ನಾನು ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಬೇಡ, ಈ ಜಾಮ್ ಟೊಮೊಟೊನೇ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಅದನ್ನು ಚಿಕ್ಕದೇ 1 ಟೊಮೊಟೊ ತೊಗೊಂಡಿರೋದು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಅಷ್ಟೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಒಗ್ಗರಣೆ. ಇವಾಗ ನೋಡಿ ಒಗ್ಗರಣೆ ಬೆಂದಿದೆ. ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿಬಿಟ್ಟು ಇದನ್ನು ಒಗ್ಗರಣೆಯಲ್ಲಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವೇನು ಇದು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪೇಸ್ಟು ಪಾಲಕ್ ಸೊಪ್ಪು, ಅದನ್ನು ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಒಗ್ಗರಣೆಯಲ್ಲೇ. ಆಮೇಲೆ ಆ ಜಾರಿಗೆ ಸ್ವಲ್ಪ ನಾವೇನು ನೀರು ಎತ್ತಿಟ್ಕೊಂಡಿದ್ವಲ್ವ, ಆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ಒಂದು ನೀಟಾಗೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ. ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲೇ ಇದು ಮಸಾಲದೆಲ್ಲ ಚೆನ್ನಾಗಿದು ಫ್ಲೇವರ್ ಎಲ್ಲ ಚೆನ್ನಾಗೆಲ್ಲ ಜೊತೆಯಾಗಿದ್ದು ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗಲೇ ಇದು ಕುದ್ದಾದ್ಮೇಲೆ ಇದಕ್ಕೆ ನಾನು ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 2 ನಿಮಿಷ ನಾನು
ಕುದಿಯಕ್ಕೆ ಬಿಟ್ಟಿದ್ದೀನಿ. ಈ ಪನ್ನೀರೆಲ್ಲ ಗ್ರೇವಿದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತಲ್ವ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಪನ್ನೀರ್ದು ಚೆನ್ನಾಗಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ, ಗ್ರೇವಿನೂ ರೆಡಿ ಆಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ಪೂನಷ್ಟು ನಾನು ಕಸ್ತೂರಿ ಮೇಥಿನ ನೀಟಾಗಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ರೆಶ್ ಕ್ರೀಮ್ ಕೂಡ ಅಷ್ಟೇ, ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟು ಫುಲ್ ರಿಚ್ಚಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಪನ್ನೀರನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು 2 ಪನ್ನೀರ್ ತೆಗೆದು ಹಂಗೆ ತುರಿದು ಇಟ್ಕೊಂಡಿದ್ದೆ. ಲಾಸ್ಟಲ್ಲಿ ಆ ಪನ್ನೀರ್ನು ಮೇಲೆ ನೋಡಿ ಈ ಥರ ಗಾರ್ನಿಷ್ಗೆ ಹಾಕ್ಬಿಟ್ಟು ನೋಡಿ ಸೇಮ್ ಹಾಕಿದರೆ ಪಾಲಕ್ ಪನ್ನೀರ್ದು ರೆಡಿ ಆಯಿತು ಗ್ರೇವಿ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಎಷ್ಟು ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ. ಇದು ರೊಟ್ಟಿ ಚಪಾತಿ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ನು, ಸಖತ್ತಾಗಿ ಬಂದಿದೆ ಟೇಸ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.